ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಮ್ಮು ಫ್ಯಾಮಿಲಿ ಚಾನೆಲ್. ಇವತ್ತು ಸ್ಯಾಟರ್ಡೇ, ಸೊ ವೀಕ್ ಆಫ್. ಅದಕ್ಕೋಸ್ಕರ ನಾನು ಸ್ವಲ್ಪ ಮನೆಗೆಲ್ಲ ಐಟಮ್ ಬೇಕಿತ್ತು, ಸೊ ಶಾಪಿಂಗ್ ಹೋಗ್ತಾ ಇದ್ದೆ. ಹಾಗೇನೆ ದಾರಿಯಲ್ಲಿ ಬಾತುಗಳ ಜೊತೆ ಆಟ ಆಡ್ತಾ ಇದ್ದೆ. ಅಲ್ಲಿಂದ ಹಾಗೇನೆ ಲೆನ್ಸ್ ಕಾರ್ಟ್ಗೆ ಬಂದೆ, ಯಾಕಂದರೆ ಸಿಸ್ಟಮ್ ವರ್ಕ್ ಮಾಡೋದ್ರಿಂದ ನಮಗೆ ಐ ಪ್ರೊಟೆಕ್ಷನ್ಗೆ ಸ್ಪೆಕ್ಸ್ ಇದ್ರೆ ತುಂಬ ಒಳ್ಳೆಯದು. ಸೊ ಅಲ್ಲೇ ನಮಗೆ ಫ್ರೀಯಾಗಿ ಐ ಟೆಸ್ಟ್ ಕೂಡ ಮಾಡ್ತಾರೆ. ಸೊ ಫ್ರೇಮ್ ಸೆಲೆಕ್ಟ್ ಮಾಡಿ, ಫ್ರೇಮ್ ಇದು ಚೆನ್ನಾಗಿ ಕಾಣಿಸ್ತಾಯಿತ್ತು, ಸೊ ಇದನ್ನ ಆರ್ಡರ್ ಮಾಡಿದೆ. ಅದು ಇನ್ನೊಂದು 3 ಡೇಸ್ ಬಿಟ್ಕೊಂಡು ಬರುತ್ತೆ. ಸೊ ಅಲ್ಲಿಂದ ಸೀದಾ ಟೀ ಅಂಗಡಿಗೆ ಬಂದೆ. ಟೀ ಅಂತೂ ಮಸ್ಟ್ ನನಗೆ. ಟೀ ಜೊತೆಗೆ ಸಮೋಸ ನಂಗೆ ತುಂಬ ಇಷ್ಟ. ಮತ್ತು ನಿಮಗೆಲ್ರಿಗೂ ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನಾನು ದಿನಕ್ಕೊಂದು 2 ಟೀ ಆದರೂ ಕುಡಿತೀನಿ. ಹೊರಗಡೆ ಬಂದಿರೋ ಕೆಲಸನ ಮಾಡೋಣ ಅಂತ ನಾನು ಬಂದಿದ್ದು ಸೂಪರ್ ಮಾರ್ಕೆಟ್ಗೆ. ಸೊ ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು, ಹಾಗೆಯೇ ಅದನ್ನ ತೊಗೊಂಡು, ಹಾಗೆ ನಾನು ನನ್ನ ಫೇವ್ರೆಟ್ ಝೋನ್ ಇದು ಬಿಸ್ಕೆಟ್ಸ್, ಸ್ನ್ಯಾಕ್ಸ್ ಎಲ್ಲ ಇರುತ್ತಲ್ಲ, ಸ್ನ್ಯಾಕ್ಸ್ ಝೋನ್, ಇಲ್ಲಿ ಬಂದು ಒಂದಿಷ್ಟು ತಿಂಡಿನ ಗ್ರ್ಯಾಬ್ ಮಾಡಿಕೊಂಡೆ. ಸೊ ನಾನು ಶಾಪಿಂಗಲ್ಲಿ ತಿಂಡಿ ತೊಗೊಂಡಿಲ್ಲ ಅಂದರೆ ನನಗೆ ಮನಸ್ಸೇ ಆಗಲ್ಲ. ಸೊ ಏನೇನು ಬೇಕೋ ಎಲ್ಲ ತೊಗೊಳ್ತಾ ಇದ್ದೀನಿ ಇವಾಗ. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ನಾನು ಓರಿಯನ್ ಮಾಲ್ಗೆ ಹೋಗ್ತಾ ಇದ್ದೀನಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಹಾಗಾದರೆ ಹೋಗೋಣ. ನನಗೆ ಓರಿಯನ್ ಮಾಲಲ್ಲಿ ತುಂಬ ಸ್ಪೆಷಲ್ ಅನಿಸಿದ್ದು ಅಂದರೆ ಇದು. ಸೊ ನೀವು ನೋಡ್ತಾ ಇರ್ಬೋದು, ಇದು ಜಸ್ಟ್ ಪೇಂಟಿಂಗ್ ಅಂತ ಅನಿಸುತ್ತೆ, ಬಟ್ ತುಂಬ ಹತ್ತಿರ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಇದು ಎಲೆಕ್ಟ್ರಾನಿಕ್ ವೇಸ್ಟಿಂದ ಮಾಡಿರೋದು ಅಂತ. ನಿಮಗೆ ಇಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ ಐಟಮು ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು ಕೀಬೋರ್ಡ್, ಹಾಗೆ ರಿಮೋಟ್ಸ್, ಮತ್ತು ಮೌಸ್, ಹಾಗೆ ಇನ್ನೂ ತುಂಬ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಐಟಮ್ಸ್, ಎಕ್ಸಾಸ್ಟ್ ಫ್ಯಾನ್ ಸುತ್ತಲೂ, ಹಾಗೆಯೇ ಅದು ಲೈಟ್ಸ್ ಎಲ್ಲದೂ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ.
ರೀಸೈಕಲ್ ಟುಡೇ ಫಾರ್ ಎ ಬೆಟರ್ ಟುಮಾರೋ ಅಂತಿದೆ. ತುಂಬ ಚೆನ್ನಾಗಿ ಅನಿಸ್ತು, ನನಗೆ ತುಂಬ ಸ್ಪೆಷಲ್ ಅನ್ನಿಸ್ತು. ನಾನು ಇಲ್ಲೇ ತುಂಬ ಹೊತ್ತು ನೋಡ್ತಾ ನಿಂತಿದ್ದೆ. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು ಇದು. ಎಷ್ಟು ಡೀಟೇಲ್ಡಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ನೋಡಿದ್ರಲ್ವಾ ಓರಿಯನ್ ಮಾಲ್ ಸಂಡೇಯಲ್ಲಿ ಹೇಗಿರುತ್ತೆ ಅಂತ. ಸೊ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು, ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಲಾಗ್ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.